ಇನ್ನು ಶಾಸಕರ ಭವನಕ್ಕೆ ತೆರಳಿದ್ದಾರೆ ರಾಮಲಿಂಗಾರೆಡ್ಡಿ. ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ ರಾಮಲಿಂಗಾರೆಡ್ಡಿ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಶಾಸಕರ ಭವನದಲ್ಲಿ ಇಬ್ಬರು ನಾಯಕರು ಮಾತುಕತೆ ನಡೆಸ್ತಾ ಇದ್ದಾರೆ. ಈಗ ರಾಜೀನಾಮೆ ಬೆನ್ನಲ್ಲೇ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ. ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು. ಇಂದು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಂಜೆವರೆಗೂ ಕಾದ್ ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಸಮಸ್ಯೆ ಬಗೆಹರಿಯುವಂತ ವಿಶ್ವಾಸ ಇದೆ ಅಂತ ಹೇಳಿ ಕೂಡ ಹೇಳಿದ್ರು ರಾಮಲಿಂಗಾರೆಡ್ಡಿ ಅವರು. ಈಗ ಗಮನಿಸ್ತಾ ಇದ್ದೀರಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ, ಮಾತುಕತೆಯನ್ನ ನಡೆಸ್ತಾರೆ. ಈ ರಾಜೀನಾಮೆ ವಿಚಾರದಲ್ಲಿ ಬಹಳ ಗೊಂದಲ ಏರ್ಪಟ್ಟಿತ್ತು. ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರ ಪಟ್ಟು, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡ್ಲಿಲ್ಲ ಅಂದ್ರೆ ನನಗೆ ಯಾವುದು ಬೇಡ, ನಾನು ರಾಜೀನಾಮೆ ಕೊಡ್ತೀನಿ, ಕಾಂಗ್ರೆಸ್ನಲ್ಲೇ ಇರ್ತೀನಿ, ಶಾಸಕನಾಗಿರ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಈಗ ಡಿಕೆ ಶಿವಕುಮಾರ್ ಅವರು ಕೂಡ ರಾಜೀನಾಮೆಯನ್ನ ಅಂಗೀಕರಿಸೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಸುರ್ಜೇವಾಲಾ ಭೇಟಿಗೆ ಮುಂದಾಗಿದ್ದಾರೆ ರಾಮಲಿಂಗಾರೆಡ್ಡಿ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ರಾಮಲಿಂಗಾರೆಡ್ಡಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಅಂದ್ರೆ ಒಂದ್ಸರಿ ಮಾತುಕತೆ ಆಗಿದೆ, ಮತ್ತೊಂದ್ಸರಿ ಹೋಗಿ ಭೇಟಿ ಆಗ್ತಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಈಗ ಬಿಕೆ ಹರಿಪ್ರಸಾದ್ ಅವರನ್ನ ಸದ್ಯ ಭೇಟಿಯಾಗಿದ್ದಾರೆ. ಹರಿಪ್ರಸಾದ್ ಅವರ ಭೇಟಿ ಬಳಿಕ ಸುರ್ಜೇವಾಲಾ ಅವರ ಜೊತೆಗೂ ಕೂಡ ಮತ್ತೊಂದು ಸುತ್ತಿನ ಮಾತುಕತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಸುನೀಲ್, ಇಲ್ಲಿ ಗಮನಿಸ್ತಾ ಇರೋ ಹಾಗೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಜೊತೆಗೆ ಗೊಂದಲ ಬಗೆಹರಿಸುವಂತ ವಿಶ್ವಾಸ ಇದೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಾಯಕರು ಏನು ತೀರ್ಮಾನವನ್ನ ಕೈಗೊಳ್ಳಬಹುದು, ಒಂದ್ ಕಡೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬಹುದಾ ಅನ್ನುವಂತಹ ಮಾತುಕತೆಗಳು ನಡೀತಾ ಇದೆ. ಈಗಾಗಲೇ ಒಬ್ಬರಾಗ್ತಾ ಒಬ್ರು ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಸದ್ಯದ ಬೆಳವಣಿಗೆ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಾದ್ರೆ ಸುನೀಲ್. ಮಧು ನಾಗರಾಜ್, ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪ್ರಹಸನ ಇನ್ನೂ ಕೂಡ ಮುಂದುವರೆದಿದೆ. ಈಗಾಗಲೇ ಸುರ್ಜೇವಾಲಾ ಅವರನ್ನ ಬೆಳಗ್ಗೆ ರಾಮಲಿಂಗಾರೆಡ್ಡಿ ಅವರು ಭೇಟಿಯಾಗಿ ಸುದೀರ್ಘ 25 ನಿಮಿಷಗಳ ಕಾಲ ಮಾತುಕತೆ ನಡೆಸಿ ನಿನ್ನೆ ರಾತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದಂತ ರಾಮಲಿಂಗಾರೆಡ್ಡಿ ಅವರು ಅವರ ಜೊತೆ ಏನೆಲ್ಲ ಚರ್ಚೆ ಆಯ್ತಾ ಎಲ್ಲಾ ವಿಚಾರಗಳನ್ನು ಸುರ್ಜೇವಾಲಾ ಅವರಿಗೆ ತಿಳಿಸಿ ನೇರವಾಗಿ ಅವರ ಕಚೇರಿಗೆ ತೆರಳಿದ್ರು. ಅದಾದ ಬೆನ್ನಲ್ಲೀಗ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿ ಮತ್ತೆ ಈಗಾಗಲೇ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಲಿಕ್ಕೆ ಬೆಂಗಳೂರಿನ ಖಾಸಗಿ ಹೋಟೆಲ್ಗೆ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ನಡೆ ತೀವ್ರ ಕುತೂಹಲವನ್ನು ಕೂಡ ಮೂಡಿಸಿದೆ. ಕಳೆದ 2 ಗಂಟೆಗಳ ಹಿಂದಷ್ಟೇ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದಂತ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಸುರ್ಜೇವಾಲಾ ಅವರ ಭೇಟಿಗೆ ಬಂದಿದ್ದಾರೆ. ಹಾಗಾಗಿ ಅವರ ನಡೆ ತೀವ್ರ ಕುತೂಹಲ ಒಂದ್ ಕಡೆ ಮೂಡಿಸಿದೆ. ಪ್ರಮುಖವಾಗಿ ಈಗಾಗಲೇ ಸುರ್ಜೇವಾಲಾ ಮತ್ತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿ ಹೋದ ನಂತರದಲ್ಲಿ ಈಗ ರಾಮಲಿಂಗಾರೆಡ್ಡಿ ಅವರ ಸುರ್ಜೇವಾಲಾ ಭೇಟಿ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ದಕ್ಕೆ ಸಾಕಷ್ಟು ಬೇಸರ, ಅಸಮಾಧಾನವನ್ನು ಕೊಟ್ಟು ರಾಜೀನಾಮೆಯನ್ನು ನೀಡಲಾಗಿದೆ. ಆ ಒಂದು ರಾಜೀನಾಮೆಯನ್ನು ಈಗಾಗಲೇ ನಾವು ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ ಅಂತೇಳಿ ಸುರ್ಜೇವಾಲಾ ಮತ್ತೆ ಮುಖ್ಯಮಂತ್ರಿಗಳಿಗಾಗಲೇ ಸ್ಪಷ್ಟನೆಯನ್ನು ಕೂಡ ಪಡಿಸಿದ್ದಾರೆ. ಇದೇ ವಿಚಾರವಾಗಿ ಈಗಾಗಲೇ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಮಾತುಕತೆಗೆ ಮತ್ತೆ ರಾಮಲಿಂಗಾರೆಡ್ಡಿ ಅವರು ಮುಂದಾಗಿದ್ದಾರೆ. ಒಂದಷ್ಟು ಮಾಹಿತಿಗಳ ಪ್ರಕಾರ ಸುರ್ಜೇವಾಲಾ ಅವರ ಒಂದು ಭರವಸೆ ನಂತರದಲ್ಲಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ವಾಪಸ್ ಪಡಿತಾರೆ ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಅದರ ಬೆನ್ನಲ್ಲೇ ಈಗಾಗಲೇ ಸುರ್ಜೇವಾಲಾ ಅವರ ಭೇಟಿ ಮತ್ತಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಈಗಾಗಲೇ ಸುರ್ಜೇವಾಲಾ ಅವರ ಕರೆ ಬಂದ ನಂತರದಲ್ಲಿ ನಾನು ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗ್ತೀನಿ ಅಂತ ಹೇಳಿ ಕಳೆದ 1 ಗಂಟೆ ಹಿಂದಷ್ಟೇ ರಾಮಲಿಂಗಾರೆಡ್ಡಿ ಅವರು ಸುದ್ದಿಗೋಷ್ಠಿ ಮಾಡಿ ತಿಳಿಸಿದ್ರು. ಅದಾದ ಬೆನ್ನಲ್ಲೇ ಈಗಾಗಲೇ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದಾರೆ. ಒಂದಷ್ಟು ಭರವಸೆ ರಾಮಲಿಂಗಾರೆಡ್ಡಿ ಅವರಿಗೆ ಈಡೇರಿದಂತೆ ಕಂಡು ಬರ್ತಾ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಒಲವು ಹೊಂದಿರುವಂತ ರಾಮಲಿಂಗಾರೆಡ್ಡಿ ಅವರಿಗೆ ಆ ಒಂದು ಖಾತೆ ಮತ್ತೆ ಸಿಗುವಂತ ಸಾಧ್ಯತೆ ದಟ್ಟವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಅಂತಿಮ ನಿರ್ಧಾರವನ್ನ ರಾಮಲಿಂಗಾರೆಡ್ಡಿ ಪ್ರಕಟ ಮಾಡುವಂತ ಸಾಧ್ಯತೆ ದಟ್ಟವಾಗಿರುವಂತದ್ದು. ಮಧು ನಾಗರಾಜ್. ಓಕೆ ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.